ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು 6 ಮುಖಗಳಲ್ಲಿ ಚಿತ್ರಿಸಲಾಗಿರುವುದನ್ನು ಗಮನಿಸಿರಬಹುದು. ಶಿವ ಮತ್ತು ಪಾರ್ವತಿ ದೇವಿಯ ಹಿರಿಯ ಪುತ್ರನಾದ ಸುಬ್ರಹ್ಮಣ್ಯ ಸ್ವಾಮಿಯು 6 ತಲೆಗಳನ್ನು ಯಾಕೆ ಹೊಂದಿದ್ದಾನೆ ಎಂಬುದು ನಿಮಗೆ ಗೊತ್ತಾ? ಸುಬ್ರಹ್ಮಣ್ಯ ಸ್ವಾಮಿಯ 6 ತಲೆಗಳನ್ನು ಏನನ್ನು ಪ್ರತಿನಿಧಿಸುತ್ತವೆ ಎಂಬುದನ್ನು ಇಂದು ನಾವು ತಿಳಿಯೋಣ. ಕಾರ್ತಿಕೇಯ ಸ್ವಾಮಿಯನ್ನು ಷಡಾನನ ಎಂದು ಕೂಡ ಕರೆಯಲಾಗುತ್ತದೆ. ಷಡಾನನ ಎಂದರೆ 6 ಮುಖಗಳನ್ನು ಹೊಂದಿದವನು ಎಂಬುದಾಗಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧೈರ್ಯ, ಶಕ್ತಿ ಮತ್ತು ಬುದ್ಧಿವಂತಿಕೆಯ ಸಂಕೇತವೆಂದು ಪೂಜಿಸಲಾಗುತ್ತದೆ. ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುವುದರಿಂದ ಸರ್ಪದೋಷಗಳು ದೂರವಾಗುವುದು. ಈ ಕಾರಣಕ್ಕಾಗಿ ಎಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲೂ ಸರ್ಪ ಸಂಸ್ಕಾರವನ್ನು ಆಯೋಜಿಸಲಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ದೇವತೆಗಳ ಸೇನಾಧಿಪತಿ ಎಂದು ಗೌರವಿಸಲಾಗುವುದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಷಡಾನನ ಎಂದು ಮಾತ್ರವಲ್ಲ, ಷಣ್ಮುಖನೆಂದು ಕೂಡ ಕರೆಯಲಾಗುತ್ತದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಶಿವ ಮತ್ತು ಪಾರ್ವತಿ ದೇವಿಯ ಹಿರಿಯ ಪುತ್ರನಾಗಿ ಸುಬ್ರಹ್ಮಣ್ಯ ಸ್ವಾಮಿಯು ಜನಿಸಿದಾಕ್ಷಣ 6 ಕೃತಿಕಾ ದೇವರುಗಳಾದ ಶಿವ, ಸಂಭೂತಿ, ಪ್ರೀತಿ, ಸನ್ನತಿ, ಅನಸೂಯ, ಕ್ಷಮ ಇವರು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲುಣಿಸಿ ಆತನನ್ನು ಬೆಳೆಸುವ ಬಯಕೆಯನ್ನು ಪಾರ್ವತಿ ದೇವಿಯ ಮುಂದಿಟ್ಟರು. ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದೇ ಸಮಯದಲ್ಲಿ ಈ 6 ತಾಯಂದಿರ ವಾತ್ಸಲ್ಯವನ್ನು ಪಡೆಯುವುದು ಒಂದೇ ತಲೆಯಲ್ಲಿ ಪಡೆಯುವುದು ಅಸಾಧ್ಯವಾಗಿತ್ತು. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ 6 ತಲೆಗಳನ್ನು ಆಶೀರ್ವಾದವಾಗಿ ನೀಡಲಾಯಿತು. ಅಂದಿನಿಂದ ಷಣ್ಮುಖ, ಷಡಾನನ ಎಂಬ ಹೆಸರುಗಳಿಂದ ಕರೆಯಲಾಗುತ್ತಿದೆ. ಸುಬ್ರಹ್ಮಣ್ಯ ಸ್ವಾಮಿಯ 6 ಮುಖಗಳು 6 ದೈವಿಕ ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ. ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿನ 6 ಶಕ್ತಿಗಳು ಮಾನವ ಜೀವನವನ್ನು ಸಮತೋಲನಗೊಳಿಸುತ್ತವೆ ಮತ್ತು ಯಶಸ್ವಿಗೊಳಿಸುತ್ತವೆ ಎಂದು ಹೇಳಲಾಗಿದೆ. ಆ 6 ದೈವಿಕ ಶಕ್ತಿಗಳಲ್ಲಿ ಜ್ಞಾನ, ನಿರ್ಲಿಪ್ತತೆ, ಶಕ್ತಿ, ಖ್ಯಾತಿ, ತೇಜಸ್ಸು ಕೂಡ ಸೇರಿದೆ. ಈ 6 ಗುಣಗಳ ಸಂದೇಶವೆಂದರೆ ಜೀವನದಲ್ಲಿ ಶಕ್ತಿ ಮಾತ್ರವಲ್ಲದೆ ಜ್ಞಾನ, ಸಂಯಮ ಮತ್ತು ಸ್ವಯಂ ನಿಯಂತ್ರಣವು ಸಮಾನವಾಗಿ ಮುಖ್ಯವಾಗಿದೆ ಎಂಬುದನ್ನು ಹೇಳುತ್ತದೆ. ಇದಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿಯ 6 ತಲೆಗಳು 6 ಶತ್ರುಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ ಎಂದು ಉಲ್ಲೇಖಿಸಲಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿಯ 6 ತಲೆಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯವೆನ್ನುವ ಈ ಅರಿಷಡ್ವರ್ಗಗಳನ್ನು ನಾಶ ಮಾಡುವುದರ ಸಂಕೇತವಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿಯ 6 ತಲೆಗಳು ಈ 6 ದುರ್ಗುಣಗಳ ಮೇಲಿನ ವಿಜಯವನ್ನು ಸಾರುತ್ತವೆ. ಆಧ್ಯಾತ್ಮಿಕ ವ್ಯಾಖ್ಯಾನಗಳನ್ನು ನಾವು ನೋಡುವುದಾದರೆ ಸುಬ್ರಹ್ಮಣ್ಯ ಸ್ವಾಮಿಯ 6 ತಲೆಗಳು ನಮ್ಮ ಪಂಚೇಂದ್ರಿಯಗಳ ಮೇಲಿನ ಹಾಗೂ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಪ್ರತಿನಿಧಿಸುತ್ತವೆ. ಇದರ ಪ್ರಕಾರ ಯಾವ ವ್ಯಕ್ತಿ ಯೋಗ ಹಾಗೂ ಧ್ಯಾನವನ್ನು ಅನುಸರಿಸುತ್ತಾನೋ ಅವನು ಪಂಚೇಂದ್ರಿಯಗಳನ್ನು ನಿಯಂತ್ರಿಸುವ ಮತ್ತು ಮನಸ್ಸನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿರುತ್ತಾನೆ. ಈ ಮೂಲಕ ನಾವು ಸುಬ್ರಹ್ಮಣ್ಯ ಸ್ವಾಮಿಯ 6 ಮುಖಗಳು ಯೋಗ ಮತ್ತು ಆಧ್ಯಾತ್ಮಿಕ ಶಕ್ತಿಯೊಂದಿಗೂ ಸಂಬಂಧವನ್ನು ಹೊಂದಿದೆ ಎನ್ನಬಹುದು. ಇನ್ನು ಕೆಲವೊಂದು ನಂಬಿಕೆಯ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿಯ 6 ತಲೆಗಳು ಬ್ರಹ್ಮಾಂಡದ 6 ದಿಕ್ಕುಗಳನ್ನು ಪ್ರತಿನಿಧಿಸುತ್ತವೆ ಹಾಗೂ 6 ದಿಕ್ಕುಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಯಿಂದ ರಕ್ಷಿಸಲ್ಪಡುತ್ತಿದೆ. ಆ 6 ದಿಕ್ಕುಗಳೆಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಕಾಶ ಮತ್ತು ಪಾತಾಳ ಲೋಕವೆಂದು ಹೇಳಲಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯು ಈ ಎಲ್ಲ 6 ದಿಕ್ಕುಗಳನ್ನು ನಿಯಂತ್ರಿಸುತ್ತಾನೆ ಮತ್ತು ತನ್ನ ರಕ್ಷಣೆಯ ತೆಕ್ಕೆಯಲ್ಲಿ ಇಟ್ಟುಕೊಂಡಿರುತ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿಯು 6 ದಿಕ್ಕುಗಳ ಅಧಿಪತಿಯಾಗಿ ಅವುಗಳನ್ನು ರಕ್ಷಿಸುವುದರಿಂದಾಗಿ ಅವನನ್ನು ದೈವಿಕ ಸೇನಾಧಿಪತಿ ಎಂದು ಕರೆಯಲಾಗುತ್ತದೆ.